ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಸಾಟರ್ಡೆ ಮಾರ್ನಿಂಗ್ ಟಿಫನ್ಗೆ ಅಂತಂದ್ಬಿಟ್ಟು ಪಾಸ್ತಾ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆನ ಹಾಕಿದ್ದೀನಿ. ಬೆಣ್ಣೆ ಇತ್ತಲ್ವ, ಹಾಗಾಗಿ ಬೆಣ್ಣೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಅಂತೂ. ಹಾಗೆ ಇವತ್ತು ಪಾಸ್ತಾ ರೆಸಿಪಿನ ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀನಿ, ಆದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇವಾಗ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎರಡೂ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ಆಮೇಲೆ ತರಕಾರಿಗಳನ್ನು ಹಾಕ್ಕೊಂಡೆ. ತರಕಾರಿಗಳು ಬಂದು ಒಂದು ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಬೀನ್ಸನ್ನು ತೊಗೊಂಡಿದ್ದೆ. ಇವೆರಡು ತರಕಾರಿಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಆಮೇಲೆ ಹಂಗೆ ನಾನು ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲೇ ನಾನು ಬೇಯಿಸ್ಕೊಂಡೆ. ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಒಂದು ಸ್ವಲ್ಪ ಗರಂ ಮಸಾಲ, ಹಾಗೆ ಟೊಮೊಟೊ ಕೆಚಪ್ ಒಂದು ಸ್ವಲ್ಪ, ಮತ್ತು ಚಿಲ್ಲಿ ಸಾಸ್ ಒಂದು ಸ್ವಲ್ಪ, ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ತರಕಾರಿಗಳೆಲ್ಲ ಬೆಂದಿತ್ತು. ಪಾಸ್ತಾನ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಶೇರ್ ಮಾಡ್ಕೊಂಡಿದ್ನಲ್ವ, ನಾನು ಯಾವ ರೀತಿಯಾಗಿ ಪಾಸ್ತಾ ಮಾಡ್ತೀನಿ ಅಂತಂದ್ಬಿಟ್ಟು. ಆದಷ್ಟು ಅಡುಗೆಗಳನ್ನು ಸಿಂಪಲಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೋ ಏನೋ ಗೊತ್ತಿಲ್ಲಪ್ಪ. ಇವತ್ತಂತೂ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಿಲ್ಲ, ಆಮೇಲೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಟೇಸ್ಟಿಯಾಗಿ ಬಂದಿತ್ತು. ಆಮೇಲೆ ಬೆಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೇನೋ ಅಂತಂದ್ಬಿಟ್ಟು ನನಗೆ ಆ ರೀತಿಯಾಗಿ ಅನ್ನಿಸ್ತು. ಆಮೇಲೆ ನನ್ನ ಹಸ್ಬೆಂಡೂ ಹೇಳ್ತಾಯಿದ್ರು, ಇವತ್ತು ಪಾಸ್ತಾ ತುಂಬ ಚೆನ್ನಾಗಿದೆ, ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಲಾಸ್ಟ್ ಟೈಮು ನಾನು ಕೊನೆಯದಾಗಿ ಚಿಲ್ಲಿ ಫ್ಲೇಕ್ಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದಲ್ವ. ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಅದು ತಿಂದಾಗ ತುಟಿಗಳಲ್ಲಿ ಉರಿ ಬರುತ್ತಂತೆ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಒಂದು ಸ್ವಲ್ಪ ಖಾರವಾಗಿತ್ತು ಲಾಸ್ಟ್ ಟೈಮ್ ಮಾಡಿದ್ದು, ಅದು ಒಂದು ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕು ಅಂದರೆ ಆ ರೀತಿಯಾಗಿ ಮಾಡಬೇಕು. ಈ ರೀತಿಯಾಗಿ ನಮಗೆ ಖಾರ ಏನು ಬೇಡ, ನಾರ್ಮಲ್ ಆಗಿರಲಿ ಅಂತಂದರೆ ಈ ರೀತಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಅದೊಂದು ಸ್ವಲ್ಪ ಸ್ಪೈಸಿ ಇತ್ತಂತೆ, ಇದೊಂದು ಸ್ವಲ್ಪ ಚೆನ್ನಾಗಿತ್ತಂತೆ, ಈಕ್ವಲ್ ಆಗಿತ್ತಂತೆ. ಯಾಕೆ ಆ ರೀತಿಯಾಗಿ ಹೇಳಿದ್ರು ಅಂತಂದರೆ ಅವ್ರಿಗೆ ಬಾಯಿ ಒಂದು ಸ್ವಲ್ಪ ಹುಣ್ಣಾಗಿತ್ತು, ಹಾಗಾಗಿ ಖಾರ ಕಡಿಮೆ ತಿಂತಾಯಿದ್ರು. ಇವಾಗ ಪರ್ಫೆಕ್ಟಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಈಗ ಇಬ್ಬರು ಟಿಫನ್ ತಿಂದಿದ್ದಾಯಿತು. ಈಗ ನಾನು ಟೀ ಮಾಡ್ತಾಯಿದ್ದೀನಿ. ನಾವು ಟಿಫನ್ ತಿಂದಿದ್ದಾದಮೇಲೆ ಕಾಫಿ ಆಗಲಿ ಟೀ ಆಗಲಿ ಕುಡಿಯೋದು. ಅದಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ನಾವು ಕಾಫಿ ಟೀ ಏನೂ ಕುಡಿಯೋದಿಲ್ಲ. ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತಂತೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಯೋದ್ರಿಂದ. ಹಾಗಾಗಿ ನಾನು ಅವ್ರ ಜೊತೆಗೇನೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಒಬ್ಬರಿಗೆ ಟಿಫನ್ಗಿಂತ ಮುಂಚೆ, ಒಬ್ಬರಿಗೆ ಟಿಫನ್ ಆದಮೇಲೆ ಯಾಕೆ ಅಂತಂದ್ಬಿಟ್ಟು ಅವ್ರ ಜೊತೆಗೆ ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದೊಂದು ರೀತಿಯಾಗಿ ಒಳ್ಳೆಯದಂತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಟಿಫನ್ ಆದಮೇಲೆ ಕಾಫಿ ಟೀ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ ಅಂತಂದ್ಬಿಟ್ಟು ಅವರು ಎಕ್ಸ್ಪೀರಿಯೆನ್ಸ್ ಮಾಡಿದಾರಂತೆ. ಹಾಗಾಗಿ ಹಂಗೆ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಇನ್ನು ನಮ್ಮ ಅತ್ತೆಯವ್ರ ಮನೆಯಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆಯವ್ರಿಗೆ ಬೆಳಗ್ಗೆನೇ ಬೇಕಾಗುತ್ತೆ. ಅವ್ರಿಗೆ ಟಿಫನ್ಗಿಂತ ಮುಂಚೆನೇ ಅವ್ರು ಟೀ ಕುಡ್ಕೊಂಡ್ಬಿಡ್ತಾರೆ. ಇಲ್ಲ ಅಂತಂದರೆ ಅವ್ರಿಗೆ ಏನೋ ಒಂದು ರೀತಿಯಾಗಿ ತಲೆ ನೋವ್ತಾ ಇರುತ್ತಂತೆ. ಹಾಗಾಗಿ ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸಗಳನ್ನು ಅವ್ರು ಮಾಡ್ಕೊಳ್ಳೋದು. ಇನ್ನು ನಮ್ಮ ಮಾವನವರು ನಮ್ಮ ಥರನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಮೊದಲಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇತ್ತಂತೆ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಟಿಫನ್ ಆದಮೇಲೆ ಕಾಫಿ ಟೀ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ, ಅವಾಗ ಸರಿ ಹೋಗುತ್ತೆ ಅಂತ ಹೇಳಿದ್ದಕ್ಕೆ ಅವರು ನಮ್ಮ ಥರನೇ ಟಿಫನ್ ಆದಮೇಲೆ ಕಾಫಿ ಟೀ ಕುಡಿತಾರೆ. ನೆಕ್ಸ್ಟ್ ಈಗ ಒಂದು ಕಡೆ ಟೀ ಇಟ್ಟಿದ್ದೀನಿ, ಇನ್ನೊಂದು ಕಡೆಗೆ ಒಂದು ಸ್ವಲ್ಪ ಹಾಲಿತ್ತು. ಹಾಗಾಗಿ ಒಂದು ಚಿಕ್ಕದಾಗಿರುವ ಪಾತ್ರೆಯಲ್ಲಿ ಆ ಹಾಲನ್ನು ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಒಂದು ಬಾಟ್ಲಲ್ಲಿ ಹಾಕಿ ಊರಿಗೆ ತೊಗೊಂಡೋಗೋಣ ಅಂತಂದ್ಬಿಟ್ಟು. ಇನ್ನು ಗ್ಯಾಸ್ ಸ್ಟವ್ ಮೇಲೆ ಟೀ ಮತ್ತು ಹಾಲನ್ನು ಕಾಯಿಸೋದಕ್ಕೆ ಇಟ್ಟು ಆಮೇಲೆ ಹಂಗೆ ವಾಟ್ರ್ ಬಾಟ್ಲ್ ತೆಗೆದು ವಾಟ್ರ್ ಬಾಟ್ಲೆಲ್ಲ ತೊಳೆದು ಅದಕ್ಕೆ ನೀರು ಹಿಡಿದು ಬ್ಯಾಗಲ್ಲಿ ಇಟ್ಟು ಬಂದು ಆಮೇಲೆ ಟೀ ಕುಡಿದು ಇವಾಗ ಹಾಲು ಆರಿತ್ತು. ಹಾಲನ್ನ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಹೊರಗಡೆ ಎಲ್ಲಾದರೂ ಪ್ರಯಾಣ ಮಾಡ್ತಾ ಇದ್ದೀವಿ ಅಂತಂದರೆ ಮನೆಯಲ್ಲಿ ಒಂದು ಚಿಕ್ಕದಾಗಿರುವ ವಾಟ್ರ್ ಬಾಟ್ಲಲ್ಲಾದರೂ ನೀರನ್ನು ಹಾಕ್ಕೊಂಡು ತೊಗೊಂಡೋದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹೊರಗಡೆ ಸಿಗುತ್ತೆ, ಆದರೆ ಒಂದು ವೇಳೆ ಏನಾದರೂ ನಮಗೆ ಅವಶ್ಯಕತೆ ಇದ್ದಾಗ ನೀರು ಸಿಗಲಿಲ್ಲ ಅಂತಂದರೆ ಆವಾಗ ನಮಗೆ ಪ್ರಾಬ್ಲಮ್ಸ್ ಆಗುತ್ತಲ್ವ. ಹಾಗಾಗಿ ಒಂದು ಚಿಕ್ಕದಾಗಿರುವ ವಾಟ್ರ್ ಬಾಟ್ಲಾದರೂ ಕ್ಯಾರಿ ಮಾಡಬೇಕು.
ಅಂತ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಹಾಗೆ ರೋಡಲ್ಲಿ ಹೋಗ್ತಾ ಇರ್ತೀವಿ, ಆವಾಗ ಬೇರೆಯವ್ರಿಗೆ ಏನಾದರೂ ನೀರಿನ ಅವಶ್ಯಕತೆ ಇದ್ದಾಗ ನಮ್ಮ ಹತ್ರ ವಾಟರ್ ಬಾಟ್ಲ್ ಇಲ್ಲ ಅಂತಂದರೆ ಅವಾಗ ಕೊಡೋದಕ್ಕಾಗೋದಿಲ್ವಲ್ಲ. ಹಾಗಾಗಿ ಯಾವುದಕ್ಕೂ ಒಳ್ಳೆಯದು ಒಂದು ಚಿಕ್ಕದಾಗಿರುವ ವಾಟರ್ ಬಾಟ್ಲಲ್ಲಿ ನೀರನ್ನು ತೊಗೊಂಡೋಗೋದ್ರಿಂದ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರಲ್ವ. ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ತಾ ಇರ್ತೀನಿ. ಈ ವಿಷಯಗಳು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ, ಹಾಗೆ ಫಾಲೋನೂ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಈವನ್ ನಾನು ಹಾಸ್ಪಿಟಲ್ಗೆ ಹೋದ್ರೂ ಅಷ್ಟೇ ಒಂದು ಚಿಕ್ಕದಾಗಿರುವ ವಾಟರ್ ಬಾಟ್ಲಲ್ಲಾದರೂ ನೀರನ್ನು ಹಾಕ್ಕೊಂಡು ತಗೊಂಡು ಹೋಗ್ತಾ ಇರ್ತೀನಿ. ಈಗ ಎಲ್ಲ ಕೆಲಸ ಮುಗೀತು, ಊರಿಗೆ ಹೋಗೋದಕ್ಕೆ ಬ್ಯಾಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇನ್ನು ಪಾತ್ರೆಗಳಿತ್ತು, ಆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಒಂದು ಟಬ್ಬಲ್ಲಿ ಹಾಕಿ ಇಟ್ಟೆ. ನೆಕ್ಸ್ಟ್ ಇವಾಗ ಇನ್ನು ಕಸದ್ದು ಒಂದು ಡಸ್ಟ್ಬಿನ್ಗಳಿರುತ್ತಲ್ವ, ವೆಟ್ ಕಸ ಮತ್ತು ಡ್ರೈ ಕಸ. ಆ ಒಂದು ಕಸನೂ ಅಷ್ಟೇ ನಾವು ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗಿ ಹಂಗೆ ಡ್ರಮ್ಗಳಲ್ಲಿ ಹಾಕ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ತೀನಿ. ಇವಾಗ ಕವರ್ಸ್ನೆಲ್ಲ ತೆಗೆದಿಟ್ಟು ಇವಾಗ ಡಸ್ಟ್ಬಿನ್ಗಳನ್ನೆಲ್ಲ ತೊಳಿತಾ ಇದ್ದೀನಿ. ಆಮೇಲೆ ಶಿಂಕ್ನೆಲ್ಲ ನೀಟಾಗಿ ಒಂದು ಸಲ ತೊಳೆದು ನೆಕ್ಸ್ಟ್ ಇನ್ನು ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಕಿಚನ್ ಎಲ್ಲ ನೀಟಾಗಿರುತ್ತೆ. ಆಮೇಲೆ ಊರಿಂದ ಬಂದ ಮೇಲೂ ಅಷ್ಟೇ ಅಷ್ಟೊಂದು ಕೆಲಸಗಳೇನಿರೋದಿಲ್ಲ, ಮನೆಯೂ ಅಷ್ಟೇ ನೀಟಾಗಿರುತ್ತೆ. ಆಮೇಲೆ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಇರುತ್ತೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಇದೇ ರೀತಿಯಾಗಿ ಫಾಲೋ ಮಾಡ್ತೀನಿ. ನಾನೇ ಅಂತಲ್ಲ, ಎಲ್ಲರೂ ಇದೇ ರೀತಿಯಾಗಿಯೇ ಊರಿಗೆ ಹೋಗೋದಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಅಂದರೆ ಬೆಳಗ್ಗೆ ಮಾಡಿರುವ ಅಡುಗೆನೆಲ್ಲ ಅದನ್ನು ತಿಂದು ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಏನಾದರೂ ಉಳಿದಿದ್ರೆ ಬಾಕ್ಸ್ಗಳಲ್ಲಿ ಹಾಕಿ ತೊಗೊಂಡೋಗೋದು, ಮತ್ತು ಹಾಲೇನಾದರೂ ಇತ್ತು ಅಂತಂದರೆ ಅದನ್ನು ಒಂದು ಬಾಟಲ್ ಹಾಕಿ ತೊಗೊಂಡೋಗೋದು. ನೆಕ್ಸ್ಟು ಕಸ ಏನಾದರೂ ಇತ್ತು ಅಂತಂದರೆ ಅದನ್ನು ಹಂಗೆ ಕಸನೆಲ್ಲ ಡ್ರಮ್ಗಳಲ್ಲಿ ಹಾಕ್ಬಿಟ್ಟು ಹೋಗೋದು. ಯಾಕಂದರೆ ಮತ್ತೆ ಬಂದ ಮೇಲೆ ವೆಟ್ ಕಸ ಒಂಥರ ಬೂಸ್ಟ್ ಬಂದಂಗೆ ಆಗ್ಬಿಟ್ಟಿರುತ್ತೆ, ಮತ್ತು ಡ್ರೈ ಕಸ ಏನೋ ಹಂಗೋ ಹಿಂಗೋ ಇರುತ್ತೆ, ಆದರೆ ವೆಟ್ ಕಸ ಮಾತ್ರ ಒಂಥರ ಬೂಸ್ಟ್ ಬಂದಂಗೆ ಆಗ್ಬಿಡುತ್ತೆ, ಮತ್ತು ಸಣ್ಣ ಸಣ್ಣ ನೊಣಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ನಾವು ವೆಟ್ ಕಸನ ಆವಾಗವಾಗೇ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಮನೆ ನೀಟಾಗಿರುತ್ತೆ ಅಂತಂದ್ಬಿಟ್ಟು ನಾನು ಅಂದ್ಕೊಳ್ತಾ ಇರ್ತೀನಿ. ಎಲ್ಲರೂ ಇದೇ ರೀತಿಯಾಗಿ ಮಾಡೋದು ಅಂತಲೂ ಅಂದ್ಕೊಳ್ತಾ ಇರ್ತೀನಿ. ಆಮೇಲೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒಂದ್ಸಲ ಒರೆಸ್ಬಿಟ್ಟು ಆ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕ್ಬಿಟ್ರೆ ಅಲ್ಲಿಗೆ ಮನೆ ಕೆಲಸಗಳೆಲ್ಲ ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಊರಿಂದ ಬಂದ ಮೇಲೆ ಮನೆ ನೋಡೋದಕ್ಕೂ ಅಷ್ಟೇ ನೀಟಾಗಿ ಕಾಣಿಸ್ತಾ ಇರುತ್ತೆ. ಈಗ ನನ್ನ ಕೆಲಸಗಳೆಲ್ಲ ಕಂಪ್ಲೀಟ್ ಆಯಿತು. ಇವಾಗ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ, ಈ ಕಸನೆಲ್ಲ ತಗೊಂಡೋಗಿ ಕೆಳಗಡೆ ಡ್ರಮ್ಗಳಲ್ಲಿ ಹಾಕ್ಬಿಟ್ಟು ಬಂದುಬಿಡಿ, ನಾನಿಲ್ಲಿ ಮನೆಯಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡ್ತೀನಿ. ಆಮೇಲೆ ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡಿದ್ದೀನಾ ಇಲ್ವಾ ಅಂತಂದ್ಬಿಟ್ಟು ಚೆಕ್ ಮಾಡ್ಕೊಳ್ತೀನಿ. ಅದಾದಮೇಲೆ ಆ ಗೀಸರ್ ಸ್ವಿಚ್ಚು ಆಫಲ್ಲಿದೆಯೋ ಆನಲ್ಲಿದೆಯೋ ಅದನ್ನು ಚೆಕ್ ಮಾಡಿಕೊಂಡು, ಮನೆಯಲ್ಲಿ ನಾವಿಲ್ಲ ಅಂತಂದರೆ 0 ಕ್ಯಾಂಡ್ಲು ಬಲ್ಪ್ ಇರುತ್ತಲ್ವ ಆ ಒಂದು ಸ್ವಿಚ್ಚನ್ನು ಆನ್ ಮಾಡ್ತೀವಿ, ಮನೆಯನ್ನು ಕತ್ಲೆ ಮಾಡಿ ಹೋಗಬಾರ್ದು ಅಂತಂದ್ಬಿಟ್ಟು ಅದನ್ನು ಆನ್ ಮಾಡಿ ಎಲ್ಲ ಇವಾಗ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಊರಿಗಿನ್ನ ಹೊರಡ್ತಾ ಇದ್ದೀವಿ. ಈಗ ನಾವು ಊರಿಂದ ಅಮ್ಮನ ಮನೆಗೆ ಬರೋಷ್ಟರಲ್ಲಿ ಅಮ್ಮ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರಂತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು, ಎಷ್ಟೊಂದು ದಾಸವಾಳ ಹೂವು ಇದೆ ಅಂತಂದ್ಬಿಟ್ಟು. ಶನಿವಾರ ಮನೆ ದೇವ್ರ ವಾರ ಅಲ್ವಾ, ಹಾಗಾಗಿ ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ಆದಷ್ಟು ಸಂಜೆ ಟೈಮ್ ಮುಗಿಸ್ತಾ ಇದ್ರಂತೆ. ಇವತ್ತು ನಾನು ಬರ್ತಾಯಿದ್ದೀನಿ ಅಂತಂದ್ಬಿಟ್ಟು ಬೇಗನೆ ಮುಗಿಸ್ಕೊಂಡ್ಬಿಟ್ರಂತೆ. ನನ್ನ ಹಸ್ಬೆಂಡ್ ಹಂಗಿಸ್ತಾ ಇದ್ರು, ಇನ್ನು ನೀನು ಬಂದ ಮೇಲೆ ಈ ದೇವ್ರ ಫೋಟೋಸ್ನೆಲ್ಲ ತೆಗೆದು ತಿಕ್ಕಿ ತೊಳೆದು ಸಂಜೆ ಮಾಡ್ತೀಯಾ, ಅದಕ್ಕೆ ನಿಮ್ಮಮ್ಮ ಬೇಗನೆ ಪೂಜೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ನನಗೆ ಊರಿಂದ ಮನೆ ಒಳಗಡೆ ಬಂದಿದ ತಕ್ಷಣ ಅಗರಬತ್ತಿ ಸ್ಮೆಲ್ ಬರ್ತಾ ಇದ್ರೆ ನನಗೇನೋ ಒಂದು ರೀತಿಯಾಗಿ ಪಾಸಿಟಿವ್ ವೇಬ್ಸ್ ಅನಿಸ್ತಾ ಇರುತ್ತೆ. ಹಾಗಾಗಿ ನನಗೆ ಬಂದಿದ ತಕ್ಷಣ ದೀಪ ಧೂಪ ಎಲ್ಲ ಕಾಣಿಸ್ತಾ ಇದ್ರೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇವಾಗ ಬಂದು ಹಾಗೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಂಡಿದ್ವಿ. ಅಮ್ಮ ಮನೆಯಲ್ಲಂತೂ ಅದೆಷ್ಟು ಗುಬ್ಬಚ್ಚಿಗಳಿದ್ದಾವೆ ಅಂತಂದರೆ ಅವ್ರದ ಮನೆ ಇದು ನಮ್ದ ಮನೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಗುಬ್ಬಚ್ಚಿಗಳಿದೆ. ಆಗ್ಲೆಲ್ಲಾನು ಕಿಚ ಕಿಚ ಅಂತ ಸೌಂಡ್ ಮಾಡ್ಕೊಂಡು ಓಡಾಡ್ತಾನೆ ಇರ್ತವೆ. ಆಮೇಲೆ ಮನುಷ್ಯ ಏನಾದರೂ ಕೂತಿದ್ದಾರೆ ಅಂತಂದರೆ ಅವಕ್ಕೆ ಭಯನೇ ಇಲ್ಲ, ಅಷ್ಟೊಂದು ಧೈರ್ಯವಾಗಿ ಓಡಾಡ್ತಾ ಇರ್ತವೆ. ಆಮೇಲೆ ಸಂಜೆ ಅಮ್ಮ ಬೋಂಡ ಮಾಡಿದ್ರು, ಹಂಗೆ ಬಿಸಿ ಬಿಸಿ ಬೋಂಡ ಕೊಟ್ಟರು ತಿನ್ನಿ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ನೈಟ್ಗೆ ಕಡುಬು ಮತ್ತು ಅನ್ನ ರಸಮು ಮಾಡಿದರು. ನಾನು ಗೌರಿ ಗಣೇಶ ಹಬ್ಬಕ್ಕೆ ಬರಲಿಲ್ವಲ್ಲ, ಹಾಗಾಗಿ ಪುಡಿನ ಹಂಗೆ ಇಟ್ಟಿದ್ರಂತೆ ಅಮ್ಮ. ಕಡುಬನ್ನ ಮಾಡಿದ್ದಾರೆ. ನಾನು ಈ ರೀತಿಯಾಗಿ ಕಡುಬನ್ನ ಮಾಡಿದೆ, ಅಮ್ಮ ಆ ರೀತಿಯಾಗಿ ಕಡುಬನ್ನ ಮಾಡಿದ್ರು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಆಫ್ಟರ್ನೂನ್ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು, ನನ್ನ ತಮ್ಮ ಮತ್ತು ಅಪ್ಪ ಇವರೆಲ್ಲ ಯಾರೂ ಇರಲಿಲ್ಲ. ಇವರೆಲ್ಲರೂ ಒಂದು ಫಂಕ್ಷನ್ಗೆ ಹೋಗಿದ್ರು. ಇನ್ನು ನಾನು ಮತ್ತು ಅಮ್ಮ ಮಾತ್ರ ಇದ್ವಿ. ನಾವಿಬ್ಬರು ಟಿಫನ್ ತಿನ್ಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡೋದಿತ್ತಲ್ವ, ಆ ಪಾತ್ರೆಗಳೆಲ್ಲ ಒಂದು ಟಬ್ಬಲ್ಲಿ
ಹಾಕ್ಕೊಂಡು ಹೊರಗಡೆನೆ ಉಜ್ಜಿಡೋಣ ಅಂತಂದ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಅಡುಗೆ ಮನೆಯಲ್ಲಿ ಶಿಂಕ್ ಇದೆ, ಆದರೆ ನನಗೊಂದು ಸ್ವಲ್ಪ ಇಕ್ಕಟ್ಟಂತ ಅನಿಸುತ್ತೆ. ಹಾಗಾಗಿ ನಾನು ಒಂದು ಟಬ್ಬಲ್ಲಿ ಹಾಕಿ ತೊಗೊಂಬಂದು ಹೊರಗಡೆನೆ ವಾಶ್ ಮಾಡಿ ಬಿಸಿಲಿರುತ್ತಲ್ವ, ಬಿಸಿಲಲ್ಲಿ ಇಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಣ್ಕೊಳುತ್ತೆ. ಆಮೇಲೆ ತೊಗೊಂಬಂದು ನೀಟಾಗಿ ಜೋಡಿಸಿಟ್ಕೊಳ್ಬೋದಲ್ವಾ ಅಂತಂದ್ಬಿಟ್ಟು ನಾನು ಹೊರಗಡೆನೆ ಉಜ್ಜಿಟ್ಬಿಡ್ತೀನಿ. ಯಾವಾಗಲಾದರೂ ಎಮರ್ಜೆನ್ಸಿ ಟೈಮ್ ಬಿದ್ದಾಗ ಮಾತ್ರ ಅಡುಗೆ ಮನೆಯಲ್ಲಿ ವಾಶ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಅಮ್ಮ ಬಟ್ಟೆಗಳೆಲ್ಲ ವಾಶ್ ಮಾಡಿ ಇಲ್ಲಿ ಟೆರೇಸ್ ಮೇಲೆ ತೊಗೊಂಬಂದು ಒಣಗಾಕ್ತಾ ಇದ್ರು. ಹಂಗೆ ನಾನು ಕುತ್ಕೊಂಡು ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ಅಮ್ಮ ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟು ಕೆಳಗಡೆಗೆ ಹೋದ್ರು. ನಾನು ಹಂಗೆ ಒಂದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡಿದ್ದೆ ಒಬ್ಬಳೆ, ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಹೆಂಗಾಗಿದೆ ಇವಾಗ ನಮ್ಮೂರು ಅಂತಂದ್ಬಿಟ್ಟು. ಆಮೇಲೆ ಕೆಳಗಡೆ ಬಂದು ಅಮ್ಮ ಹರ್ಷಿತಕ್ಕ ಅವ್ರ ಮನೆಗೆ ಹೋಗಿ ಬರೋಣ ಬಾ ಅಮ್ಮ ಅಂತ ಕರೆದೆ. ಸರಿ ಆಯ್ತಮ್ಮ ಓಡ್ ಬರೋಣ ಬಾ ಅಂತಂದ್ಬಿಟ್ಟು ಅಮ್ಮ ನಾನು ಇವಾಗ ಹೋಗ್ತಾ ಇದ್ದೀವಿ. ಹೀಗೆ ಹೋಗ್ತಾ ಇದ್ವಿ, ನಮ್ಮ ಹಿಂದೆ ನೋಡಿದ್ರೆ ಅಮ್ಮ ಸಾಕಿದಾರಲ್ವ ಬೀದಿ ನಾಯಿ, ಅದು ಬರ್ತಾ ಇದೆ. ಅಮ್ಮ ಈ ಕಡೆ ಎಲ್ಲ ಬೇರೆ ನಾಯಿಗಳಿದೆ, ಕಚ್ಚುತ್ತೆ, ಹೋಗು ಹೋಗು ಅಂತಂದ್ಬಿಟ್ಟು ಎಷ್ಟು ಓಡಿಸಿದ್ರು ಅದು ಹೋಗ್ತಾನೆ ಇಲ್ಲ, ನಮ್ಮ ಹಿಂದೆನೇ ಬರ್ತಾ ಇದೆ. ಆಮೇಲೆ ಹಂಗೆ ಅಮ್ಮ ಇವಾಗ ನಾಯಿನ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸರಿ ಆಯಿತು ಬಾ ಬಾ, ಬೇರೆ ನಾಯಿಗಳು ಕಚ್ಚುತ್ತೆ, ಕಚ್ಚಿಸ್ಕೋ, ನಾವು ನಿನ್ನನ್ನು ಕಾಪಾಡೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ರೆ ಅದು ನಮಗಿಂತ ಮುಂಚೆನೇ ಹೋಗ್ತಾ ಇದೆ ಓಡಿ ಓಡಿ. ನೆಕ್ಸ್ಟ್ ಈಗ ಹರ್ಷಿತಕ್ಕ ಅವ್ರ ಮನೆಗೆ ಬಂದಿದ್ದೀವಿ. ಇಲ್ಲಿಗೆ ನಾನು ಬಂದಿದ್ದ ತಕ್ಷಣ ಅಕ್ಕ ಫಸ್ಟ್ ನಾನು ನಿಮ್ಮ ತೋಟನ ನೋಡಬೇಕು ಅಂತ ಹೇಳಿದೆ. ಅದಕ್ಕೆ ಸರಿ ಆಯಿತು ಬಾ ಮಂಜು ಅಂತಂದ್ಬಿಟ್ಟು ಅಕ್ಕ ತೋಟದ ಹತ್ರ ಕರ್ಕೊಂಬಂದಿದ್ದಾರೆ. ಆದಷ್ಟು ಇಲ್ಲಿ ನಾನು ರಾ ವಾಯ್ಸನ್ನೇ ಇಟ್ಟಿದ್ದೀನಿ. ನಮ್ಮ ಅತ್ತೆ ನೆಮ್ಮದಿ ಇರ್ತದಲ್ಲ ಅಕ್ಕ. ಅಕ್ಕ ಇನ್ವೆಸ್ಟ್ಮೆಂಟ್ ಎಷ್ಟು ಬಿತ್ತಕ್ಕ? ಅದೊಂದು 60,000 ರಿಂದ 70,000 ಬಿತ್ತಿರ್ಬೋದು. ಅಮ್ಮೆ ಅದು ಹೂವು ಇನ್ನೂ ಎಷ್ಟೆಲ್ಲ ಬರ್ತೈತೆ ಗೊತ್ತಾ ಮುಂಚು, ಬೆಲ್ಲದು ಇರ್ತೈತೆ ಜಾಸ್ತಿ ದೂರ ಇದು ಅಲ್ಲ ಬರ್ತದೆ. ಸೇಮ್ ಡೇರ ಹೂವು ಇದ್ದಂಗೆ ಇರ್ತೈತೆ. ಕಿತ್ಕೊ ಒಂದು ಇರಲಿ, ಏನಾಗಲ್ಲ. ಬಂತಾ? ಅಯ್ಯೋ ಬೇಕಂತಾರೆ ನೋಡ್ಕೊ. ಆದಷ್ಟು ನಾನು ಕೆಲವು ಕಡೆ ರಾ ವಾಯ್ಸ್ ಇಡೋದಕ್ಕೇ ಟ್ರೈ ಮಾಡಿದ್ದೀನಿ, ಹಂಗೆ ಇಲ್ಲಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇನ್ನು ಕೆಲವು ಕಡೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ತೋಟದ ವೀಡಿಯೋಗಳನ್ನು ಮಾಡ್ಕೊಂಡಲ್ವಾ ತುಂಬ ಜಾಸ್ತಿನೇ ಇತ್ತು, ಏನಿಲ್ಲ ಅಂತಂದ್ರೂ 30 ನಿಮಿಷ ಮಾಡ್ಕೊಂಡಿದ್ದೀನಿ ಈ ತೋಟದ ವೀಡಿಯೋ ಎಲ್ಲನೂ. ಆಮೇಲೆ ಎಡಿಟ್ ಮಾಡಬೇಕಾದ್ರೆ ನೋಡಿದ್ರೆ ತುಂಬ ಜಾಸ್ತಿ ಇತ್ತು. ಸರಿ ಆಯಿತು, ಇಷ್ಟು ಉದ್ದ ಹಾಕ್ಬಿಟ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಎಡಿಟ್ ಮಾಡಿ ಒಂದು 10 ನಿಮಿಷಕ್ಕೆ ತೊಗೊಂಬಂದೆ. ನನಗಂತೂ ಈ ವಿಡಿಯೋಗಳನ್ನು ಎಡಿಟ್ ಮಾಡೋದಕ್ಕೇ ಮನಸ್ಸು ಬರ್ತಾ ಇಲ್ಲ, ಅಷ್ಟು ನನಗೆ ಇಷ್ಟ ಆಗ್ಬಿಡ್ತು ಈ ತೋಟ ನೋಡಿದ ತಕ್ಷಣ. ಆಮೇಲೆ ಅಕ್ಕನೂ ಅಷ್ಟೇ ವಿಡಿಯೋ ಮಾಡೋದಕ್ಕೆ ಫುಲ್ಲು ಫ್ರೀಡಮ್ ಕೊಟ್ಟರು. ಈ ವಿಡಿಯೋ ಮಾಡ್ಕೊ, ಆ ವಿಡಿಯೋ ಮಾಡ್ಕೊ ಮಂಜು ಅಂತಂದ್ಬಿಟ್ಟು. ಹಾಂ ರೇಪ್ ಹೋತಾವ ಇದೆ ಅಕ್ಕ. ಕರೆಕ್ಟಾಗಿರೋ ಹೂವು ಅಂದರೆ ಎಷ್ಟು ಬರ್ತೈತೆ. ನಮ್ಗೆ ವರ್ಷ ಪೂರ್ತಿ ನಾನು ಅಕ್ಕ ನಂಗಂತೂ ಬಿಟ್ಟು ಹೋಗಿ ಮನಸ್ಸೇ ಗೊತ್ತಾ ಇಲ್ಲ ಅಕ್ಕ. ಹಾಂ
ಈಗ ಸೇವಂತಿಗೆ ಹೂ ತೋಟನೆಲ್ಲ ನೋಡಿದ್ದಾಯಿತು. ಈಗ ಮನೆ ಮುಂದೆ ಚಿಕ್ಕದಾಗಿ ಅವರು ಕೈ ತೋಟನ ಮಾಡಿದ್ದಾರೆ. ಈ ಒಂದು ಕೈ ತೋಟನ ನೋಡ್ತಾ ಇದ್ದೀನಿ. ಅದೇ ಅಕ್ಕ, ಇದು ಮಾಮೂಲಿ ಬಾಳೆಹಣ್ಣು ಅಲ್ಲಕ್ಕ? ಹಾಂ, ಪಚ್ಚ ಬಾಳೆಹಣ್ಣು. ನೇರಳೆ ಹಣ್ಣು ಅಕ್ಕ ಇವು? ಅವತ್ತು ತಿಂದಿದ್ನಿ. ಈ ಕೈತೋಟದಲ್ಲಂತೂ ಅವರು ಅದೆಷ್ಟು ತರಕಾರಿಗಳು, ಅದೆಷ್ಟು ಹಣ್ಣುಗಳು ಮತ್ತು ಗಿಡ ಮರಗಳನ್ನು ಹಾಕ್ಕೊಂಡಿದ್ದಾರೆ ಅಂತಂದರೆ ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂದು ರೀತಿಯಾಗಿ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ನಾನು ಪದೇ ಪದೇ ಅಕ್ಕಗೆ ಹೇಳ್ತಾನೆ ಇದ್ದೆ, ಅಕ್ಕ ನನಗೆ ಈ ರೀತಿಯಾಗಿ ಒಂದು ಲೈಫ್ ಸ್ಟೈಲ್ ಮಾಡಬೇಕು ಅಂತಂದ್ಬಿಟ್ಟು ನನಗೆ ತುಂಬ ಆಸೆ ಇದೆ ಅಕ್ಕ, ತುಂಬ ಆಸೆ ಇದೆ ಅಕ್ಕ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರು ಯಾವತ್ತೋ ಒಂದಿನ ಆ ಆಸೆ ನೆರವೇರುತ್ತೆ ಬಿಡು ಮಂಜು, ಇಲ್ಲ ಅಂತಂದರೆ ಬಂದ್ಬಿಡು ಇಲ್ಲಿಗೆ ಅಂತ ಹೇಳ್ತಾ ಇದ್ರು. ಮೆಣಸಿನ ಗಿಡ, ದೇವ ಕಣ್ಲೆ ಎಲ್ಲ ಕದು ಅದನ್ನ ಇಡ್ಬೇಕು. ಓ, ಬಿಟ್ಟೈತೆ. ಇಲ್ಲಿ ಒಂದು ಹತ್ತಿ ಗಿಡನ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕ ಗಿಡಕ್ಕೇನೆ ಹತ್ತಿ ಕಾಯಿಗಳು ಅನ್ನೋದು ಫಸಲು ಬಂದಿದೆ. ಹಾಗೆ ನೋಡಿಕೊಂಡು ಎಷ್ಟು ಚಿಕ್ಕ ಗಿಡಕ್ಕೆ ಹತ್ತಿ ಕಾಯಿ ಬಂದುಬಿಟ್ಟಿದೆ ಯಾಕಂತ ಹೇಳ್ತಾ ಇದ್ದೆ. ಆಮೇಲೆ ಆಪಲ್ ಗಿಡ ಎಲ್ಲ ಹಾಕಿದ್ದಾರಂತೆ, ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಬರುತ್ತೆ. ಮೆಣಸಿನ್ಕಾಯಿ ಅಂತೂ ಚೆನ್ನಾಗೈತೆ. ಇದೆಲ್ಲ ತೊಗರಿ. ಏನೇನು ಜಾತಿ ಬೇಕಾ? ಆಪಲ್ ಬೇಕಾ? ಆಪಲ್ ಹಾಕಿದ್ದೀರಾ ಅಕ್ಕ? ಅದರಲ್ಲಿ ಶುಕ್ರವಾರ ಇದು ಬತ್ತಿ ದೀಪ ಹಚ್ಚಿದ್ರೆ ಅಕ್ಕ, ತುಳಸಿ ಪೂಜೆಗಂತೂ ಇಲ್ಲೇ ಹಾಕೋದಕ್ಕ. ಆಪಲ್ ಗಿಡ ಅಲ್ಲೇ ಮುಂದೆ ಐತೆ, ಮುಂದೆ ಹೋಗ್ಬೇಕು. ಇದು ಆಪಲ್ ಗಿಡ ಅದ ಅಕ್ಕ? ಅಕ್ಕ ನಮ್ಮ ಕಡೆ ಹಾಸೋದಾ? ಏನೋ ಆಸೈತೆ ಅಂತ ತಂದು ಹಾಕೋರೆ. ವೆಲ್ವೆಟ್ ಗಿಡ ಐತೆ. ಅದೇ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಅದೇ ಮೆಣಸು ಹಾಕಿದ್ದೀವಿ ಒಮ್ಮೆ, ಅದು ಬಳ್ಳಿ ಒಳಗಡೆ ನೋಡಿ ಆ ಮರಕ್ಕೆ ನಿಂತೋಗ್ಬಿಟ್ಟೈತೆ. ಮೆಣಸಿನ ಬಳ್ಳಿ ಹಾಕಿದ್ದೀವಿ. ಹಾಕಿದ್ದೀರಾ? ಆ ಮರದ ಅದ್ರಾಗ ಒಳಗಡೆ ನಿಂತೋಗ್ಬಿಟ್ಟೈತೆ. ಇದು ಆಪಲ್. ಇದು ಈ ಗಿಡ. ವೆಲ್ವೆಟ್. ಅದೆಲ್ಲ ಬದನೆ ಗಿಡ. ಅಕ್ಕ, ನಾನು ಮುಂದಕ್ಕೊಂದಿನ ಕನಸು. ಓ ಅಕ್ಕ, ತರಕಾರಿ ಇಲ್ಲೇ ಹಾಸೋದಾ? ಇಲ್ಲೇ, ನಾವೇನು ಕೊಂಡೋದೇ ಇಲ್ಲ. ತೊಗರಿ ಅಂತೂ ಇಲ್ಲಿ ಅಕ್ಕ ಅವರು ಡೈಲಿ ಹೂಗಳನ್ನು ಕೀಳ್ತಾನೆ ಇರ್ತಾರಂತೆ. ಕಿತ್ಕೊಂಬಂದು ಇಲ್ಲಿ ಹುಳು ಸ್ಟ್ಯಾಂಡ್ ಮೇಲೆ ಹಾಕ್ತಾ ಇರ್ತಾರಂತೆ. ಅಕ್ಕ, ಬರ್ಬೋದಾ ನಾಯಿ? ಮನೆ ದೇವರಮ್ಮ ಬೈರವೇಶ್ವರ. ಓ ಹೌದಾ? ನಮ್ಮ ಮನೆ ಹತ್ರ 1.5 kg 2 kg ಅಕ್ಕಿ ಬರೀ ನಾಯಿಗೆ ಹಾಕ್ತೀನಿ ಮಂಜು. ಅಕ್ಕ, ಒಳ್ಳೇದಂತ ಅಕ್ಕ. 7ರಿಂದ ಒಂದು 8 ನಾಯಿ ಪರ್ಮನೆಂಟ್ ಇರ್ತೈತೆ. ಅದ್ರ ಜೊತೆಗಿನ್ನ ಒಂದು 5-6 ನಾಯಿ ಕರ್ಕೊಂಬತ್ತಾವ ಅವು. ಅಕ್ಕ, ವೈಟ್ ಕಲರ್ ಕಿತ್ತಿಲ್ಲ? ಇಲ್ಲ, ಅದು ಮನೆ ಕಿತ್ರಿ. ನೀವೆಲ್ಲ ಗೂಡುಗಳಾಗ್ತೀರಿ, ನಾವೆಲ್ಲ ಗೂಡುಗಳಾಗ್ತೀವಿ.
ಈ ಮನೆಯಲ್ಲಿ ಮೊದಲು ರೇಷ್ಮೆ ಬೆಳೆಯನ್ನು ಬೆಳೀತಾ ಇದ್ರು. ಈ ಸ್ಟ್ಯಾಂಡ್ಗಳಲ್ಲೆಲ್ಲ ಹುಳುಗಳಿರ್ತಾ ಇತ್ತು, ರೇಷ್ಮೆ ಹುಳುಗಳು, ಮತ್ತು ಗೂಡುಗಳನ್ನೆಲ್ಲ ಹಾಕ್ತಾಯಿದ್ರು. ಇವಾಗ ನಾವು ಹೂಗಳನ್ನು ಹಾಕ್ತಾ ಇದ್ದೀವಿ ಅಂತ ಹಾಗೆ ಹೇಳ್ತಾಯಿದ್ರು. ವಿತೌಟ್ ಟಿವಿನಾಗ ಗೊತ್ತೇ ಕೃಷ್ಣ, ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಈಗ ಒಬ್ಬ ಅಣ್ಣ ಹತ್ರ ಕಾಮಿಡಿ ಮಾಡ್ತಾಯಿದ್ರು. ನಮ್ಮ ಆಳುಗಳನ್ನೆಲ್ಲ ವಿಡಿಯೋ ಮಾಡಿ ಮಂಜು ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಅದಕ್ಕೆ ನಾನು ಅಯ್ಯೋ ಬೇಡ ಅಕ್ಕ, ಸುಮ್ಮನೆ ಯಾಕೆ ಬೈಕೊಳ್ತಾರೇನೋ ಅಂತ ಹೇಳಿದ್ದಕ್ಕೆ ಇವ್ರನ್ನ ಮಾತ್ರ ಕಾಮಿಡಿಯಾಗಿ ಮಾತಾಡ್ತಾಯಿದ್ರು. ಪರವಾಗಿಲ್ಲ ಮಾಡಿ ಮಂಜು, ಏನು ಅಂದ್ಕೊಳ್ಳೋದಿಲ್ಲ, ಟಿ ವಿಯಲ್ಲಿ ಬರ್ತೀರ ನೀವೆಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು ಅಂತಂದ್ಬಿಟ್ಟು ಈ ಅಣ್ಣ ಜೊತೆ ಕಾಮಿಡಿ ಮಾಡಿಕೊಂಡು ಹಂಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು. ತುಂಬ ಒಳ್ಳೆ ಟೈಮ್ ಕಳೆದೆ ಅಂತಲೇ ಹೇಳ್ಬೋದು. ಒಂದು ಕ್ವಾಲಿಟಿ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟ ಆಯಿತು ನನಗಂತೂ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.